ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಆಲ್ರೆಡಿ KCET ವೆರಿಫಿಕೇಷನ್ ಬಂದು 2 ಡೇಸ್ ಆಯಿತು. ಬಟ್ ಇನ್ನೂವರೆಗೂ ಕೆಲವರಿಗೆ ಏನಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾಯಿಲ್ಲ. ಸೊ ಯಾರ್ಯಾರಿಗೆ ಡೌನ್ಲೋಡ್ ಆಗ್ತಾಯಿಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದರೆ ಏನೇನು ಶೋ ಆಗ್ತಿದೆ, ಮತ್ತು KAಗೆ ಹೋಗಬೇಕಾ ಅಥವಾ ಬೇಡ, ಫೋನಲ್ಲಿ ಸೊಲ್ಯೂಷನ್ ಸಿಗುತ್ತಾ ಅನ್ನೋದು ಈ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರೂ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ರಿ. ಅರ್ಧ ಬರ್ಧ ಬಿಟ್ಟರೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ, ಆ ಕಡೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಲ್ಲ, ಆಪ್ಷೆಂಟ್ರಿ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಅದಕ್ಕೇನಂದರೆ ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ರಿ. ವೆರಿಫಿಕೇಷನ್ ಸ್ಲಿಪ್ ಯಾರಿಗೆ ಡೌನ್ಲೋಡ್ ಆಗ್ತಾಯಿಲ್ಲ, ವಿಡಿಯೋ ಕೊನೆಯವರು ಕರೆಕ್ಟಾಗಿ ನೋಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ. ಸೊ ಫಸ್ಟ್ ನೋಡ್ಕೋಬೋದು, ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಇಲ್ಲಿ ನೋಡ್ಕೋಬೋದು. ಸೊ ಈ ರೀತಿ ಯಾರಿಗೆ ಶೋ ಆಗ್ತಾ ಇದೆಯಲ್ಲ ನೋಡ್ಕೋಬೋದು. ಇಲ್ಲಿ ಕ್ಯಾಂಡಿಡೇಟ್ ನಾಟ್ ಹ್ಯಾವ್ ಎನಿ ರ್ಯಾಂಕ್ ಎಂಟರ್ ದಿ ಮಾರ್ಕ್ಸ್ ಇನ್ KA. ಸೊ ಈ ರೀತಿ ಯಾರಿಗೆ ಶೋ ಆಗ್ತಾ ಇದೆಯಲ್ಲ, ನೀವೇನಂದರೆ ನಿಮಗೆ ಮೊನ್ನೆ KCET ರಿಸಲ್ಟ್ ಬಿಟ್ಟಿದ್ರು. ಸೊ ರಿಸಲ್ಟ್ ಬಿಟ್ಟ ತಕ್ಷಣ ಕೆಲವರಿಗೆ ರಿಸಲ್ಟ್ ಕೂಡ ಬಂದಿದ್ದಿಲ್ಲ ಅಥವಾ ಅವ್ರದ್ದು ರ್ಯಾಂಕ್ ಕೂಡ ಶೋ ಆಗಿದ್ದಿಲ್ಲ. ಸೊ ಅಂಥವ್ರಿಗೆ ಏನಂದರೆ ನೀವು ಕಂಪಲ್ಸರಿ ಏನಂದರೆ ನಿಮಗೆ ಒಂದು ಲಿಂಕ್ ಪ್ರೊವೈಡ್ ಮಾಡಿದ್ದೀರಿ KAದಲ್ಲಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಿದ ಮೇಲೆ ಏನಂದರೆ 1-2-3 ಅವರ್ಸ್ ಬಿಟ್ಟು ನೀವು ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ನೀವು KA ಹೋಗೋ ಅವಶ್ಯಕತೆ ಇಲ್ಲ, ಅಷ್ಟು ನೆನಪಿಟ್ಕೊಳ್ರಿ. ಸೊ ಈ ರೀತಿ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಅವರಿಗೆ ಮಾತ್ರ ಇದು. ಸೊ ನೆಕ್ಸ್ಟ್ ಏನಂದರೆ ಇವಾಗ ಇದು ನೋಡ್ಕೋಬೋದು, ವೆರಿ ಇಂಪಾರ್ಟೆಂಟ್ ಇದು. ಏನಂದರೆ ಇವಾಗ ಕ್ಲೇಮ್ಡ್ SCRD ನಂಬರ್ ಈಸ್ ನಾಟ್ ವ್ಯಾಲಿಡ್ ಅಂತ ಇದೆ. ಎಂಟರ್ SCA SCB SCC. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ ಏನಂದರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಅಂತಲ್ಲ ಆಲ್ರೆಡಿ 1 ಇಯರ್ ಆಗಕ್ಕೆ ಬಂತು ಅನಿಸುತ್ತೆ. ಸೊ SCA SCB SCC ಅಂತ ಹೇಳಿ ಮಾಡಿದರೆ SC ಕಾಸ್ಟಲ್ಲಿ. ಸೊ ಇದು ಪ್ರಾಬ್ಲಮ್, ಇದು ಯಾರಿಗೆ ಶೋ ಆಗ್ತಾಯಿದೆ ಅಂದರೆ ಜಸ್ಟ್ SC ಸ್ಟೂಡೆಂಟ್ಸ್ಗೆ ಶೋ ಆಗ್ತಾ ಇರೋದು. ಸೊ ಯಾರಿಗೆ ಡೌನ್ಲೋಡ್ ಆಗ್ತಾ ಇಲ್ಲ SC ಸ್ಟೂಡೆಂಟ್ಸ್ಗೆ ಏನಂದರೆ ನಿಮ್ಮದು RD ನಂಬರ್ ಕರೆಕ್ಟಾಗಿ ನಮೂದಿಸಬೇಕು, ಅಂದರೆ ಕರೆಕ್ಟಾಗಿ ಅಪ್ಡೇಟ್ ಕೊಡಬೇಕು. ಅಪ್ಡೇಟ್ ಕೊಟ್ಟ ತಕ್ಷಣ ಏನಂದರೆ ಇವಾಗ ನೇರಿರೋ ಸೈಬರ್ ಸೆಂಟರ್ ಅಥವಾ ನೇರಿರೋ ನಾಡ ಕಚೇರಿ ಆಫೀಸಲ್ಲಿ ಹೋಗಿ ನೀವು ಕರೆಕ್ಟಾಗಿ RD ನಂಬರ್ ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಮಾಡಿ ನೀವು KAದಲ್ಲಿ ಒಂದು ಲಿಂಕ್ ಬಿಟ್ಟು ನೋಡ್ಕೋಬೋದು. ಇಲ್ಲಿ ಎಡಿಟ್ ಲಿಂಕ್ ಕಮ್ ಟು ನೋ ನೀಡ್ ಕಮ್ ಟು KA ಅಂತ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇಲ್ಲಿ ನೀವು ಜಸ್ಟ್ RD ಸರ್ಟಿಫಿಕೇಟ್ ಎಂಟರ್ ಇಂದ ಎಡಿಟ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನಲ್ಲಿ KA ವೆಬ್ಸೈಟಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ. ಸೊ ಅದರಲ್ಲಿ ಹೋಗಿ ನೀವು ಎಡಿಟ್ ಮಾಡ್ಕೋಬೋದು. ಮತ್ತೊಮ್ಮೆ RD ನಂಬರ್ ಅಪ್ಡೇಟ್ ಮಾಡಿ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನೋಡಿರಿ. ಅಕಸ್ಮಾತ್ ಅಪ್ಡೇಟ್ ಆಗಿರಲಿಲ್ಲ ಅಂದರೆ ಮತ್ತೆ ನೀವು ಆಫೀಸ್ಗೆ ಹೋಗಿ ಅಪ್ಡೇಟ್ ಮಾಡ್ಸ್ಕೊಂಡು ಬರ್ರಿ. SCA SCB ನಿಮ್ದು ಯಾವ್ದು ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ಸ್ಕೊಂಡು ಬರಲೇಬೇಕು ಕಂಪಲ್ಸರಿ. ಸೊ ಇಷ್ಟು ಏನಂದರೆ ಈ ರೀತಿ ಪ್ರಾಬ್ಲಮ್ ಯಾರಿಗೆ ಶೋ ಆಗ್ತಾಯಿದೆ ಅವರಿಗೆ. ಸೊ ನೆಕ್ಸ್ಟ್ ಏನಂದರೆ ನೀವು ನೋಡ್ಕೋಬೋದು, ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂದರೆ ಅದು ಇಲ್ಲಿ ನೋಡ್ಕೋಬೋದು, ಕ್ಯಾಂಡಿಡೇಟ್ ಈಸ್ ನಾಟ್ 7 years ಸ್ಟಡಿ ನಾಟ್ ವೆರಿಫೈಡ್ ಐದರ್ ಥ್ರೂ ಸ್ಟ್ಯಾಟ್ಸ್ ಆರ್ ನಾಟ್ ವೆರಿಫೈಡ್ ಎಟ್ ಕಾಲೇಜ್. ಯಾರು ಕಾಲೇಜಲ್ಲಿ ವೆರಿಫೈ ಮಾಡಿಸಿಲ್ಲ ಇನ್ನೂವರೆಗೂ, ಯಾರು ಕಾಲೇಜಲ್ಲಿ ವೆರಿಫೈ ಮಾಡಿಸಿಲ್ಲ ಅಥವಾ ನಿಮ್ಮದು ಸ್ಟ್ಯಾಟ್ಸ್ ವೆರಿಫೈನೇ ಆಗಿಲ್ಲ, ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾನೇ ಇಲ್ಲ ಅನ್ನೋರು ಏನಂದರೆ ಕಂಪಲ್ಸರಿ ಏನು ಮಾಡ್ಬೇಕು ನೋಡಿರಿ, ಕಾಲೇಜ್ ವೆರಿಫೈ ದಿ ಕ್ಯಾಂಡಿಡೇಟ್ ಇನ್ ದಿ KA ಬೈ ಬುಕ್ಕಿಂಗ್ ಸ್ಲಾಟ್. ಸೊ ನೀವೇನಂದರೆ ನೋಡ್ಕೋಬೋದು, ಇಲ್ಲಿ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೋಬೇಕು. ಅದರ್ವೈಸ್ ನಾಟ್ ಅಲೌಡ್ ಫಾರ್ ದಿ ಸೀಟ್ ಅಲಾಟ್ಮೆಂಟ್. ನೀವು ಅಕಸ್ಮಾತ್ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು KA ವಿಸಿಟ್ ಮಾಡಲಿಲ್ಲ ಅಂದರೆ ಕಂಪಲ್ಸರಿ ನಿಮಗೆ ಆಬ್ಸೆಂಟ್ರಿಗೆ ಅಲೋ ಮಾಡಲ್ಲ. ಸೊ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು KA ಡಾಕ್ಯುಮೆಂಟ್ಸ್ ತೊಗೊಂಡು ವಿಸಿಟ್ ಮಾಡಿರಿ. ಯಾರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಮತ್ತು ಯಾರು ವೆರಿಫೈ ಮಾಡಿಸಿಲ್ಲ ಕಾಲೇಜಲ್ಲಿ ಅಂಥವ್ರು ಏನಂದರೆ ಕಂಪಲ್ಸರಿ ವಿಸಿಟ್ ಮಾಡಲೇಬೇಕು KAಗೆ. ಸೊ ಇಷ್ಟು ಮೈಂಡಲ್ಲಿ ಇರಲಿ. ಸೊ ಇಷ್ಟು 3 ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಈವನ್ 2 ಪ್ರಾಬ್ಲಮ್ಸ್ ಇದೆಲ್ಲ SC ಕಾಸ್ಟ್ SCದು. ಸೊ ಅದು ನೀವೇ ಅಪ್ಡೇಟ್ ಮಾಡ್ಕೊಳ್ರಿ, ಫೋನಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಕ್ಯಾಂಡಿಡೇಟು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತ. ಸೊ ಅದು ಕೂಡ ಫೋನಲ್ಲೇ ಬರುತ್ತೆ, ಏನು ತೊಂದರೆ ಆಗೋದು ಬೇಡ. ಸೊ ಈ 2 ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಮತ್ತು ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಕೂಡ ಹಾಕಿರ್ತೀನಿ. ಎಲ್ಲರೂ ಈ ವಿಡಿಯೋ ನಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೌನ್ಸಿಲಿಂಗ್ ಮುಗಿಯೋರು ಸಿಗುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ 3 ಅಪ್ಡೇಟ್ಸ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಯಾರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅಂಥವ್ರು ಕರೆಕ್ಟಾಗಿ ಮಾಡಲೇಬೇಕು. ಇದಕ್ಕೆ ಲಾಸ್ಟ್ ಡೇಟ್ ಇರಲ್ಲ, ಬಟ್ ಕರೆಕ್ಟಾಗಿ ಬೇಗ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆಬ್ಸೆಂಟ್ರಿ ಯಾವಾಗಾದ್ರೂ ಬಿಡ್ಬೋದು. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಬಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಆಬ್ಸೆಂಟ್ರಿ ಬಿಡ್ತಾರೆ. ಸೊ ಅಲ್ಲಿವರೆಗೂ ಏನಂದರೆ ನೀವು ಕರೆಕ್ಟಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಇರೋ ಡೀಟೇಲ್ಸ್ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಅಪ್ಡೇಟ್ಸು. ಥ್ಯಾಂಕ್ ಯು.